ನಮ್ಮ ಚಾನೆಲ್ ನಲ್ಲಿ ಬರ್ತಾ ಇರುವಂತಹ ಮೊದಲ ಯೂಟ್ಯೂಬರ್ ಎಲ್ಲ ನೀವು ಹಲವು ಮೊದಲುಗಳಿಗೆ ಮೊದಲಿಗರು ಅಂತ ಹೇಳಿ ಅನ್ಸ್ಕೊಂಡಿದ್ದೀರಾ. ಇದರಲ್ಲೂ ಕೂಡ ಮೊದಲಿಗರಾಗಿದ್ದೀರಿ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಐ ಆಮ್ ಆನರ್ಡ್ ಟು ಬಿ ಹಿಯರ್. ಇವತ್ತು ಬಹಳ ಖುಷಿ ಇದೆ. ನೀವು ಈಗಾಗಲೇ ತುಂಬ ದೇಶಗಳನ್ನು ಸುತ್ತಿದ್ದೀರಾ, ಪಾಕಿಸ್ತಾನ ಸೇರಿದಂತೆ ರಷ್ಯಾ ಸೇರಿದಂತೆ ಹಲವು ದೇಶಗಳನ್ನು ಸುತ್ತಿದ್ದೀರಾ. ಅದೆಲ್ಲದರ ಬಗ್ಗೆ ಅಂದರೆ ಅಲ್ಲಿನ ಸವಾಲುಗಳ ಬಗ್ಗೆ, ತಯಾರಿ ಬಗ್ಗೆ, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು. ಅದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ, ನಿಮ್ಮ ಹಿನ್ನೆಲೆಗೇನು, ನಿಮ್ಮ ಊರು ಯಾವುದು, ಅಪ್ಪ ಅಮ್ಮ ಫ್ಯಾಮಿಲಿ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ಹುಟ್ಟಿದ್ದು ಬೆಂಗಳೂರು, ಬೆಳೆದಿದ್ದು ಮೈಸೂರು. ಅಪ್ಪ ಸೇಲ್ಸ್ ಜಾಬಲ್ಲಿದ್ದರು. ಟಿಪಿಕಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಭಾಳ ಕಷ್ಟದಲ್ಲೇ ಮೇಲೆ ಬಂದಿದ್ದು. ನಾನು ಓದಿದ್ದು 10th ಮೈಸೂರಲ್ಲಿ. ಅದಾದಮೇಲೆ MES ಕಾಲೇಜ್ ಬೆಂಗಳೂರಲ್ಲಿ. PUC ಮಾಡಿದ್ಮೇಲೆ BCom ಮಾಡಿದೆ, ಬ್ಯಾಚುಲರ್ಸ್ ಇನ್ ಕಾಮರ್ಸ್. ಅದಾದಮೇಲೆ ಮಾಸ್ಟರ್ಸ್ ಇನ್ ಜರ್ನಲಿಸಮ್ ಮಾಡಿದೆ. ಆ್ಯಕ್ಚುಲಿ ಇದೇ ಸ್ಟುಡಿಯೋಗೆ 18 ವರ್ಷದ ಹಿಂದೆ TV9 ಸ್ಟಾರ್ಟಿಂಗ್ ಫೇಸಲ್ಲಿ ಪೈಲಟ್ ಬ್ಯಾಚಲ್ಲಿ ನಾನು ಇದ್ದೆ. ಬಟ್ ಅದಾದಮೇಲೆ ನಾನು ಕಂಟಿನ್ಯೂ ಮಾಡಲಿಲ್ಲ, ಯಾಕಂದರೆ ಆ್ಯಕ್ಟಿಂಗ್ ಕೆರಿಯರ್ ಕಡೆ ಹೋದ್ಮೇಲೆ. ಇವತ್ತು ನನ್ನ ಸೀಟಲ್ಲಿ ನೀವು ಕೂತಿರ್ಬೇಕಿತ್ತು ಹಾಗಾದ್ರೆ. ಇಲ್ಲ, ನಾನು ಯಾಕಂದರೆ ತುಂಬ ನಾಸ್ಟಾಲ್ಜಿಕ್ ಫೀಲಿಂಗು. ಈ ಒಂದು ಆಫೀಸಿಗೆ ಒಳಗೆ ಬಂದಾಗ ನನ್ನ ಸ್ನೇಹಿತನಿಗೆ ಹೇಳ್ತಾ ಇದೆ, ಹಳೆ ನೆನಪುಗಳೆಲ್ಲ ಮರುಕಳಿಸ್ತಾ ಇದೆ ಅಂತ. ಭಾಳ ಖುಷಿ ಇದೆ. TV9 ಇಷ್ಟು ವರ್ಷಗಳಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದು ಕರ್ನಾಟಕಕ್ಕೆ ಒಂದು ಅಸಲಿ ಮೀಡಿಯಾ ಪವರ್ ಕೊಟ್ಟಿರೋದು ಅಂತ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಬಗ್ಗೆ ಹೇಳಿದ್ರಿ. ಇನ್ನು ಯೂಟ್ಯೂಬ್ ಜರ್ನಿ ನಿಮ್ಮ ಸ್ಟಾರ್ಟ್ ಆಗಿದೆ ಹೇಗೆ? ಒಬ್ಬ ಯೂಟ್ಯೂಬರ್ ಆಗಬೇಕು ಅಂತ ಯಾಕೆ ಅನ್ಕೊಂಡ್ರಿ ಅಂತ? ಯೂಟ್ಯೂಬರ್ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ನನ್ನೊಳಗೆ ಒಬ್ಬ ಫಿಲ್ಮ್ ಮೇಕರ್, ಒಬ್ಬ ಡೈರೆಕ್ಟರ್, ಒಬ್ಬ ಸಾಂಗ್ ರೈಟರ್ ಎಲ್ಲ ಇದ್ದ. ಬಟ್ 15 ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಸಾಕಷ್ಟು ಸಮಯ ಕಳೆದ ಮೇಲೆ ಇರೋನ್ ಕೂಡ ಒಂದು ಆತ್ಮತೃಪ್ತಿ ಇರಲಿಲ್ಲ. ನಾನು ಅಂದ್ಕೊಂಡಿರುವಂತಹ ಕೆಲಸಗಳನ್ನು ನಾನು ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಸಿನಿಮಾ ಅಂದರೆ ಗೊತ್ತಲ್ಲ, ಸಾಕಷ್ಟು ಹೈರಾರ್ಕೀಸ್ ಇರುತ್ತೆ. ಈಗ ನೀವು ಅಂದ್ಕೊಂಡಿರೋದೇ ಆಗತ್ತೆ ಅನ್ನೋ ಒಂದು ಯಾವ ಗ್ಯಾರಂಟಿನೂ ಇರಲ್ಲ. ನಾನು ಅನ್ಕೊಂಬಂದಿದ್ದು ಹೀರೋ ಆಗಬೇಕು ಅಂತ. ಬಟ್ ಎಲ್ಲೋ ಎಷ್ಟೊಂದು ಮಿಸ್ಗಳು ಹೊಡೆದು ಅದಾದಮೇಲೆ ನಾನು ವಿಲನ್ ಆದೆ. ಅದಾದಮೇಲೆ ಏನೇನು ಪಾತ್ರ ಸಿಗುತ್ತೋ ಎಲ್ಲ ಮಾಡಿದೆ. ಯಾಕೆಂದರೆ ನನಗೆ ಯಾವ ಬ್ಯಾಕ್ಗ್ರೌಂಡ್ ಇರಲ್ಲ, ಯಾವ ಬ್ಯಾಕಪ್ ಇರಲ್ಲ, ಯಾವ ಗಾಡ್ ಫಾದರ್ ಇರಲಿಲ್ಲ. ಸ್ವಂತವಾಗಿ ರೋಡು ಬೀದಿ ಅಲ್ದು ಫೋಟೋಗಳನ್ನ ಕೊಟ್ಟು ಚಾನ್ಸ್ ಗಿಟ್ಸ್ಕೊಂಡು ನಾನು. ಸೊ ನಮ್ಗೆ ಯಾವುದೇ ರೀತಿಯ ಈಗೋ ಅಥವಾ ಅಹಂ ಇರಲಿಲ್ಲ. ನಮ್ಗೆ ಇದೇ ಆಗಬೇಕು ಅಂತ. ಒಟ್ಟಲ್ಲಿ ಇಲ್ಲಿ ಇರಬೇಕು, ಇಲ್ಲೇ ಒಂದು ಹೆಸರು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಆ ಅಭಿಲಾಷೆಯೊಂದಿಗೆ ನಾನು 17ನೇ ವರ್ಷದಲ್ಲಿ ನಾನು ಫಸ್ಟ್ ಶುರು ಮಾಡಿದ್ದು ಸಿನಿಮಾ ಜರ್ನಿನ. ಫಸ್ಟು TN ಸಿದ್ದರಾಮಯ್ಯ ಜೊತೆ ಕೆಲಸ ಮಾಡಿದೆ. ಹಾಗೆಯೇ ನೆಕ್ಸ್ಟು ಕಸ್ತೂರಿ ಚಾನಲಲ್ಲಿ ಸೀರಿಯಲ್ ಮಾಡ್ತಾಯಿದ್ದೆ. ಸುಮಾರು ಒಂದು 20-25 ಸೀರಿಯಲ್ ಮಾಡಿದ್ದೀನಿ. ಅದಾದಮೇಲೆ ಒಂದು 25 ಪಿಕ್ಚರ್ ಕೂಡ ಮಾಡಿದ್ದೀನಿ. ಕಡೆಯ ಪಿಕ್ಚರು ವಿಕ್ರಾಂತ್ ರೋಣ, ಕಿಚ್ಚ ಸುದೀಪ್ ಅವ್ರ ಜೊತೆಗೆ. ಅದಾದಮೇಲೆ ಕೋವಿಡ್ ಬಂತು. ಕೋವಿಡ್ ನಿಮಗೆಲ್ಲ ಗೊತ್ತಲ್ಲ, ನಮ್ಮೆಲ್ಲರಿಗೂ ಎಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಯಿತು ಅಂತ. ಆವಾಗ ನನ್ನ ಸಾಕಷ್ಟು ಸ್ನೇಹಿತರನ್ನ ನಾನು ಕಳ್ಕೊಂಡೆ, ಇನ್ಕ್ಲೂಡಿಂಗ್ ಸಂಚಾರಿ ವಿಜಯ್, ನನ್ನ ಬಹಳ ಆತ್ಮೀಯ ಸ್ನೇಹಿತರು. ಅವ್ರನ್ನ ಕಳ್ಕೊಂಡಿದ್ದ ಕ್ಷಣದಲ್ಲಿ ನನಗೆಲ್ಲ ಒಂದು ಕಡೆ ಅನಿಸ್ತು, ಸ್ನೇಹಿತರೆಲ್ಲ ಪಟ್ ನನಗಿಂತ ಚಿಕ್ಕವರು, ಕೆಲವರು ನನಗಿಂತ ಹತ್ತಿರ ಇದ್ದವರು, ನಾವೇನು ಮಾಡೇ ಇಲ್ಲ, ಬರೀ ಸಿನಿಮಾ ಅಂತಲೇ ಕಳೆದ್ಬಿಟ್ವಿ ಟೈಮ್ನ. ಜಗತ್ತು ನೋಡಿಲ್ಲ, ಜಗತ್ತನ್ನ ಅರ್ಥ ಮಾಡ್ಕೊಂಡಿಲ್ಲ, ಬೇರೆ ದೇಶ ಸಂಸ್ಕೃತಿಯನ್ನು ನಮಗೇನು ಗೊತ್ತಿಲ್ಲ, ಬಾವಿಲಿರೋ ಕಪ್ಪೆ ಥರ ಬದುಕುಟ್ವಾ ಅನ್ನೋ ಒಂದು ಕ್ವಶನ್ ಬಂತು. ಆ ಕ್ವಶನ್ಗೆ ಹೆಂಗೆ ಉತ್ತರ ಕೊಡೋದು ಅಂದ್ಬಿಟ್ಟು ಬ್ಯಾಕ್ ಮಾಡಿಕೊಂಡು ವೀಸಾ ಅಪ್ಲೈ ಮಾಡಿದೆ ರಷ್ಯಾಗೆ. ಯಾವತ್ತೂ ಆಚೆನೇ ಹೋಗಿಲ್ಲ ನಾನು ಅಲ್ಲಿವರೆಗೂ ಥೈಲ್ಯಾಂಡ್ಗೆ ಒಂದ್ಸಲಿ ಹೋಗಿದ್ದೆ, ದುಬೈಗೆ ಒಂದ್ಸಲಿ ಹೋಗಿದ್ದೆ. ಸಡನ್ನಾಗಿ ರಷ್ಯಾ ವೀಸಾ ಬಂತು, ಹೊರಟೆ. ನಿಜಕ್ಕೂ ಒಳ್ಳೆ ಬೆಳವಣಿಗೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ. ಅಂದರೆ ಈಗಾಗಲೇ ಸಾಕಷ್ಟು ಜನ ಅಂದ್ಕೊಳ್ತಾರೆ, ನಾನು ಕೂಡ ಯೂಟ್ಯೂಬರ್ ಆಗಬೇಕು, ಏನಾದರೂ ಮಾಡಬೇಕು ಅಂತೇಳಿ. ಬಟ್ ಜೀವನದಲ್ಲಿ ಬಂದಂಥ ಒಂದು ಜಿಗುಪ್ಸೆ ನಿಮ್ಮನ್ನು ಈ ಹಂತಕ್ಕೆ ಬಂದು ನಿಲ್ಲಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನಿಸುತ್ತೆ. ಬಟ್ ಎಲ್ಲ ಕಾಲ ಕೂಡ ಬಂತು ನೋಡಿ. ನನ್ನಲ್ಲಿ ಫಿಲ್ಮ್ ಮೇಕಿಂಗ್ ಸ್ಕಿಲ್ ಇತ್ತು, ನನ್ನಲ್ಲಿ ಹಾಡುಗಾರಿಕೆ ಇತ್ತು, ನನ್ನಲ್ಲಿ ರೈಟಿಂಗ್ ಇತ್ತು, ನಾನು ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದೆ. ಅಂದರೆ ಇಂಥದ್ದು ಮಾಡಲ್ಲ ಅಂತ ಇರಲಿಲ್ಲ. ಈ ಇಡೀ ಚಾನಲಲ್ಲಿ ನನಗೆ ಯಾರು ಟೀಮ್ ಇಲ್ಲ, ನಾನು ಒಬ್ಬನೇ ಮಾಡಿರೋದು. ಎಡಿಟಿಂಗ್ ಕೂಡ ನಾನೇ ಮಾಡೋದು, ಅಪ್ಲೋಡ್ ಕೂಡ ನಾನೇ ಮಾಡೋದು, ಟ್ರಾವೆಲ್ ಪ್ಲಾನಿಂಗ್ ಕೂಡ ನಾನೇ ಮಾಡೋದು, ಫ್ಲೈಟ್ ಟಿಕೆಟ್ ಬುಕ್ ನಾನೇ ಮಾಡೋದು, ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳೋದು ನಾನೇ. ಸೊ ಇದರಿಂದ ನನಗೊಂದು ಇಂಡಿಪೆಂಡೆಂಟ್ ಲೈಫ್ ಹೆಂಗಿರಬೇಕು ಅನ್ನೋದು ಅರ್ಥ ಆಯಿತು. ಅಂದರೆ ಈಗ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ತಲೆಗೆ ಬಂದಿದ್ದು ಯಾವಾಗ? ರಷ್ಯಾದಿಂದ ಬಂದ ಮೇಲೆ ಹೇಗೆ ಸ್ಟಾರ್ಟ್ ಆಯ್ತು? ಹೌದು, ರಷ್ಯಾದಿಂದ ಬಂದ ಮೇಲೆ ಏನಾಯಿತು ಅಂದರೆ, ಮತ್ತೆ ನೋಡಿ ಕೋವಿಡ್ ಟೈಮಲ್ಲಿ ಸಿನಿಮಾಗಳಿರಲಿಲ್ಲ, ಹೌದು, ಕೆಲಸ ಇರಲಿಲ್ಲ, ಹೊಸದೇನಾದ್ರು. ಆಮೇಲೆ ಈ ಸೋಷಿಯಲ್ ಮೀಡಿಯಾ ಬೂಮ್ ಆಗ್ತಾ ಇತ್ತು ಆ ಟೈಮಲ್ಲಿ. ಆಲ್ರೆಡಿ ನಾನು ವ್ಲಾಗಿಂಗ್ ಮಾಡ್ತಾ ಇದ್ದೆ. ಅಂದರೆ ನನ್ನ ಲೈಫ್ದು, ನನ್ನ ಮನೆದು, ನನ್ನ ಅಪ್ಪ ಅಮ್ಮ ಈ ಥರ ಮಾಡ್ತಾ ಇದ್ದೆ. ಟ್ರಾವೆಲ್ ವ್ಲಾಗಿಂಗ್ ಅಂತ ಯಾವತ್ತೂ ಮಾಡಿರಲಿಲ್ಲ. ಯಾಕೆ ಮಾಡಬಾರ್ದು ಅನ್ನೋ ಒಂದು ಥಾಟ್ ಬಂದು ಅವಾಗೇ ಶುರು ಮಾಡಿದ್ದು. ಅಂದರೆ ನಿಜ, ನಾನು ಹೇಳ್ತಾ ಇದ್ದೆ ಸ್ಟಾರ್ಟಿಂಗಲ್ಲೇ, ನೀವು ಹಲವು ಮೊದಲುಗಳಿಗೆ ಮೊದಲಿಗರು ಅಂತ ಹೇಳಿ. ಅದ್ರ ಬಗ್ಗೆ ಹೇಳಿ, ಯಾವ್ಯಾವುದು ನಿಮ್ಮ ಯೂಟ್ಯೂಬಲ್ಲಿ ನೀವೇನೆಲ್ಲ ಚಾನಲ್ ತೊಗೊಂಡು ಏನೇನು ಮಾಡಿದ್ದೀರಾ ಯೂನಿಕ್ ಆಗಿ? ಲಿಟ್ರಲಿ ಮಾಡಿದ್ದು ಎಲ್ಲಾನು ಮೊದಲಿಗನೇ. ಈಗ ಪಾಕಿಸ್ತಾನಕ್ಕೆ ಕಾಲಿಟ್ಟಂತಹ ಮೊಟ್ಟ ಮೊದಲ ಕನ್ನಡಿಗ, ಹಾಗೆ ದಕ್ಷಿಣ ಭಾರತೀಯ, ಪ್ರಪಂಚದ 2 ಅತ್ಯಂತ ಉಷ್ಣಕಾರಿ ಜಾಗ, ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸಸ್ನ ಕವರ್ ಮಾಡಿದ್ದು. ಅದಾದಮೇಲೆ ವರ್ಲ್ಡ್ಸ್ ಕೋಲ್ಡೆಸ್ಟ್ ಪ್ಲೇಸ್ಗೆ ಹೋದಂತಹ ಮೊಟ್ಟ ಮೊದಲ ಕನ್ನಡಿಗ. ಅದಾದಮೇಲೆ ವರ್ಲ್ಡ್ಸ್ ಲೋಯೆಸ್ಟ್ ಪ್ಲೇಸ್, ಇಸ್ರೇಲ್ ಮತ್ತು ಜಾರ್ಡನ್ ಮಧ್ಯ ಒಂದು ಜಾಗ ಇದೆ. ಅದು ಭೂಮಿಯ ಅತ್ಯಂತ ತಗ್ಗಿನ ಪ್ರದೇಶ. ಸಿ ಲೆವೆಲ್ಗಿಂತ -480 ಮೀಟರ್ಸ್ ಇದೆ. ಸಿ ಲೆವೆಲ್ ಅಲ್ಲ, ಅಲ್ಲಿ ಲೋಯೆಸ್ಟ್ ಇದ್ರೆ ಆಕ್ಸಿಜನ್ ಸಮಸ್ಯೆ ಆಗಲ್ಲ. ನೀವು ಹೈಯೆಸ್ಟ್ ಹೋದರೆ ಆಕ್ಸಿಜನ್ ಪ್ರಾಬ್ಲಮ್ ಆಗೋದು.
ಸೊ ಇವಾಗ ಬಾಕಿ ಉಳಿದಿರೋದು ಒಂದೇ, ಪ್ರಾಬ್ಲಿ ಎವರೆಸ್ಟ್ಗೆ ಹೋಗಿದ್ರೆ ಎಲ್ಲ ರೆಕಾರ್ಡ್ಸು ಫಿನಿಶ್ ಆಗುತ್ತೆ. ಬಟ್ ಖುಷಿ ಆಗುತ್ತೆ ಅಂದರೆ ನನಗೆ ಗೊತ್ತಿಲ್ಲದಂಗೆ 2 ವರ್ಷದಲ್ಲಿ ಈ ದಾರಿಯಲ್ಲಿ ಜನಗಳ ಪ್ರೀತಿ ಮತ್ತು ಅವರ ಪ್ರೋತ್ಸಾಹ, ಅವರ ಪ್ರೀತಿಯ ಮಾತು ಮತ್ತು ಮಾಧ್ಯಮ ಮಿತ್ರರ ಸಪೋರ್ಟು, ಜೊತೆಗಿದ್ದವರೆಲ್ಲ ಒಳ್ಳೇದೇನೋ ಮಾಡ್ತಾ ಇದ್ದೀರಾ, ಮಾಡಿ ಈಗ ಈ ಥರ ಒಂದು ಸಂದರ್ಶನ ಇದೊಂದಿಷ್ಟು ಜನಕ್ಕೆ ತಲುಪಿದಾಗ ಅವರ ಪ್ರೋತ್ಸಾಹ, ಸೊ ಇದರಿಂದ ಇದು ಬೆಳ್ಕೊಂಡು ಹೋಗ್ತಾ ಇದೆ. ಗ್ಲೋಬಲ್ ಕನ್ನಡಿಗ ಇನಿಷಿಯೇಟಿವ್ ನನ್ನ ಅಲ್ಟಿಮೇಟ್ಲಿ ಆಂಬಿಷನ್ ಅದನ್ನೇ, ಕನ್ನಡಕ್ಕೆ ಮತ್ತು ಕನ್ನಡಿಗರಿಗೆ ಏನಾದ್ರು ಒಳ್ಳೇದಾಗೋ ರೀತಿ ನಾನು ಮಾಡಬೇಕು ಅನ್ನೋದು. ನಿಜ. ಅಂದರೆ ನಿಮ್ಮ ಕಮೆಂಟ್ಸ್ಗಳನ್ನು ಕೂಡ ಸಾಕಷ್ಟು ನೋಡ್ತಾರೆ. ನಿಮಗೆ ಯಾವುದು ಒಳ್ಳೆ ಕಾಂಪ್ಲಿಮೆಂಟ್ ಬಂದಿರೋದು ಅಥವಾ ಜನ ಹೇಳಿದಾಗ ಇಂಥದ್ದು ಹೇಳಿದಾಗ ನಂಗೆ ತುಂಬ ಖುಷಿ ಆಗುತ್ತೆ ಅನ್ನೋದು? ಖುಷಿಯಾಗೋ ಕಾಮೆಂಟ್ಸ್ನ ಓದ್ಕೊಂಡು ಹೋಗ್ಬಿಡ್ತೀನಿ. ಅವರಲ್ಲಿ ಏನಾದ್ರು ಆ ಒಂದು ಕಾಮೆಂಟಲ್ಲಿ ಏನಾದ್ರು ಯೋಚನೆ ಮಾಡುವಂಥ ವಿಷಯ ಇದ್ದರೆ ಅದನ್ನು ನಂಗೆ ಜಾಸ್ತಿ ಇಂಟ್ರೆಸ್ಟಿಂಗು. ಎಲ್ಲರ ಕ್ರಿಟಿಸಿಸಮ್ ತುಂಬ ಮುಖ್ಯ. ಏನಾದ್ರು ಹೇಳ್ತಾ ಇರ್ತಾರೆ ಬೇರೆ, ಅದರಿಂದ ನಾನು ಕಲಿತಾ ಇರ್ತೀನಿ. ಎಲ್ಲೋ ಒಂದು ಕಡೆ ತುಂಬ ಸ್ಲೋ ಹೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ, ಅವಾಗ ಫಾಸ್ಟಾಗಿ ಹೇಳೋಕ್ಕೆ ಶುರು ಮಾಡ್ತೀನಿ. ಅಂದರೆ ಜನರ ಫೀಡ್ಬ್ಯಾಕೇ ಬಹಳ ಮುಖ್ಯ ಜೀವನದಲ್ಲಿ. ನಾವು ಅವ್ರನ್ನ ಕೇಳಿಸ್ಕೊಳ್ದೆ ನೀವೇನಾದ್ರು ಮಾಡಿ ನಾವೇನು ಬೇಕೋ ಮಾಡ್ತೀವಿ, ನಮ್ಮತನೂ ಬಿಟ್ಕೊಡ್ದೆ ಅವರ ಅಭಿಪ್ರಾಯನೂ ತೊಗೊಂಡು ಎರಡನ್ನೂ ಕಂಬೈನ್ ಮಾಡಿ ಅರ್ಥ ಮಾಡ್ಕೊಂಡು ವಿಷಯಗಳನ್ನ ಕೊಟ್ಟಾಗ ಕರೆಕ್ಟಾಗಿ ತಲುಪುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ. ಇನ್ನು ಯೂಟ್ಯೂಬರ್ ಅನ್ನೋದನ್ನು ಒಂದು ಪ್ರೊಫೆಷ್ನಲ್ ಜಾಬ್ ಆಗಿ ತೊಗೊಳ್ಬಹುದಾ? ಏನು ಹೇಳ್ತೀರಾ? ಖಂಡಿತ ತೊಗೊಳ್ಬೋದು, ಬಟ್ ಅಷ್ಟು ಡೆಡಿಕೇಶನು ಪ್ಯಾಷನ್ನು ಇರಬೇಕು. ಯಾಕಂದರೆ ಈಗ ಬೆಳಗ್ಗೆ ಎಲ್ಲ ಟ್ರಾವೆಲ್ ಮಾಡಿ ಫ್ಲೈಟಲ್ಲಿ ಸುಸ್ತಾಗಿ ಮಧ್ಯಾಹ್ನ ಎಲ್ಲ ಶೂಟ್ ಮಾಡಿ ರಾತ್ರಿ ಹೋಟೆಲ್ಗೋ ಬಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಷ್ಟು ಕೆಪಾಸಿಟಿ ಇದ್ದರೆ ಮಾತ್ರ ಮಾಡಬೇಕು. ಟ್ರಾವೆಲ್ ಯೂಟ್ಯೂಬಿಂಗು ಮೋಸ್ಟ್ ಎಕ್ಸ್ಪೆನ್ಸಿವ್ ಜಾಬ್ ಇನ್ ದ ವರ್ಲ್ಡ್ ಅಂತ ಕರಿಬೋದು. ಯಾಕೆಂದರೆ ನಿಮಗೆ ಹಣ ಸುರಿಬೇಕಿಲ್ಲಿ, ಫ್ಲೈಟ್ ಟಿಕೆಟ್ಸ್ ಮೇಲೆ, ವೀಸಾಸ್ ಮೇಲೆ, ಅಲ್ಲಿಯ ಎಕ್ಸ್ಪೀರಿಯನ್ಸಸ್ ಮೇಲೆ ಹಣ ಗೊತ್ತಾಗೋದೇ ಇಲ್ಲ. ಅಷ್ಟು ಹಣ ಹಾಕಿದ್ರೆ ಮಾತ್ರ. ಎಷ್ಟು ಖರ್ಚಾಗುತ್ತೆ ನಿಮಗೆ? ತುಂಬಾ ಖರ್ಚಾಗುತ್ತೆ. ಕೇಳ್ಬೋದಾ ನಿಮ್ಮ ಸಂಪಾದನೆ ಎಷ್ಟು ಬರುತ್ತೆ? ಅಲ್ಲ, ಸಂಪಾದನೆಗಿಂತ ಖರ್ಚು ಹೆಚ್ಚಿದೆ ಅಂತ ಹೇಳ್ತೀನಿ. ಹೌದು, ಇವತ್ತಿನ ಮಟ್ಟಿಗೆ. ಬಟ್ ನನ್ನ ಥಾಟ್ ಪ್ರೊಸೆಸ್ ಏನಂದರೆ, ನಾನೊಂದು ಗ್ಲೋಬಲ್ ಕನ್ನಡಿಗನ, ಒಂದು ಗ್ಲೋಬಲ್ ಬ್ರ್ಯಾಂಡ್, ಕನ್ನಡಿಗರ ಒಂದು ಗ್ಲೋಬಲ್ ಐಡೆಂಟಿಟಿ ಬ್ರ್ಯಾಂಡ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ವಿಷನ್ ಇದ್ದಾಗ ಹಣದಿಂದ ಹೋಗಲ್ಲ, ಹಣ ಹುಡ್ಕೊಂಬರುತ್ತೆ. ಸೊ ನಾನು ಸರಸ್ವತಿಯಿಂದ ಹೋಗ್ತಾ ಇದ್ದೀನಿ, ಲಕ್ಷ್ಮಿ ತಾನಾಗೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಈಗ ಟೂರ್ ಪ್ಯಾಕೇಜ್ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಇಲ್ಲ, ನನಗೆ ಇಷ್ಟ ಇಲ್ಲ ನಾನು. ಯಾಕಂದರೆ ನನ್ನ ಮಿಷನ್ ಸ್ಟಾಪ್ ಆಗಬಾರ್ದು. ಯಾಕಂದರೆ ಈಗ ಟೂರ್ ಪ್ಯಾಕೇಜಸ್ಸು, ಟೂರ್ಸ್ ಗ್ರೂಪ್ಸ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರೆ ಅದರಿಂದ ನನ್ನ ಮಿಷನ್ 197ಗೆ ಹಿಂದೇಟಾಗ್ಬಿಡುತ್ತೆ. ಈಗ ಇನ್ನೊಂದು 10 ವರ್ಷ ನಾನು ಪ್ರೈಮ್ ಯೂತ್ ಅಂತ ಅಂದ್ಕೊಂಡ್ರೆ ಅಷ್ಟರೊಳಗೆ ನಾನು ಇನ್ನೂ 150 ದೇಶಗಳಿಗೆ ಕಾಲಿಡಬೇಕು. ಅಲ್ಲಿಂದ ಸೀರೀಸ್ ಮಾಡಬೇಕು ಕನ್ನಡದಲ್ಲಿ. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ದೊಡ್ಡ ಪ್ಲ್ಯಾನ್ಸ್ ಇದೆ. ಅಲ್ಲಿಂದ ಕಲ್ತು ಬಂದು ನಮ್ಮ ಕರ್ನಾಟಕಕ್ಕೆ ಏನಾದ್ರು ಮಾಡಬೇಕು ಅನ್ನೋದು. ಸೊ ಇದಿಷ್ಟು ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಾದ್ರೆ ನಾನು ಬಿಸ್ನೆಸ್ ಕಡೆಗೆ ಹೋಗೋಕ್ಕಾಗಲ್ಲ. ಇಲ್ಲಿ ಪ್ಯೂರ್ಲಿ ನನ್ನ ಉದ್ದೇಶ ಒಂದು ಲೆಗೆಸಿಯನ್ನು ಕ್ರಿಯೇಟ್ ಮಾಡೋದು. ಈಗ ಯೂಟ್ಯೂಬ್ ನಾನು ಕೂಡ ಇದೇ ರೀತಿ ಬೆಳಿಬೇಕು, ನನಗೂ ಕೂಡ ಫಾಲೋವರ್ಸ್ ಜಾಸ್ತಿ ಆಗಬೇಕು, ಅಥವಾ ನಾನು ಯೂಟ್ಯೂಬಲ್ಲಿ ಈ ರೀತಿ ಒಂದು ಹೆಸರನ್ನು ಮಾಡಬೇಕು ಅಂತ ಹೇಳೋರಿಗೆ ಏನು ಹೇಳ್ತೀರಾ ನೀವು? ಮೊಟ್ಟ ಮೊದಲನೇದಾಗಿ ಎಲ್ಲರೂ ಮಾಡಬೇಕಾಗಿರೋದು ನಮ್ಮ ಟ್ಯಾಲೆಂಟ್ ಏನು ಅಂತ. ಈಗ ಏನಾಗುತ್ತೆ ಅಂದರೆ, ಈಗ ಡಾಕ್ಟರ್ ಬ್ರೋ ನೋಡಿದ್ರು, ಅಥವಾ ಫ್ಲೈಯಿಂಗ್ ಪಾಸ್ಪೋರ್ಟ್ ನೋಡಿದ್ರು, ಅಥವಾ ಇನ್ನೊಂದು ಯಾರೋ ಟಾಪ್ ಯೂಟ್ಯೂಬರ್ ನೋಡಿದ್ರು, ಅಥವಾ TV9 ಚಾನಲ್ನೇ ನೋಡಿದ್ರು, ನಾನು ಹಂಗೆ ಆಗಬೇಕು ಅನ್ನೋದು ಅದು ಮೂರ್ಖತನ. ನಾನು ಇದನ್ನು ಬಿಟ್ಟು ನನ್ನ ಒಂದು ಹೊಸ ಒಂದು ಸ್ಟೈಲ್ನ ಕಂಡ್ಕೋಬೋದಾ ಅನ್ನೋದೇ ರಿಯಾಲಿಟಿ. ನನಗಿಷ್ಟ ಇರುವಂತಹ ಸಬ್ಜೆಕ್ಟ್ನ ಚೂಸ್ ಮಾಡಿ ಈ ಒಂದು ಸಬ್ಜೆಕ್ಟಲ್ಲಿ ಯಾರು ಮಾಡಿಲ್ದಿರುವಂತಹ ಕೆಲಸಗಳನ್ನು ಟಚ್ ಮಾಡಿದ್ರೆ ಆವಾಗ ಆಟೋಮೆಟಿಕ್ಲಿ ಅವ್ರು ಕ್ಲಿಕ್ ಆಗ್ತಾರೆ. ನಿಜ. ಇನ್ನು ರಾಮ್ ಅವರ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ವಾಟ್ ನೆಕ್ಸ್ಟ್ ಸದಾ ಸಿದ್ಧ. ನನ್ನ ಬ್ಯಾಗ್ ಯಾವಾಗಲೂ ರೆಡಿ ಇರುತ್ತೆ. 7 kg ಚಿಕ್ಕ ಬ್ಯಾಗು, 2 ಟೀ-ಶರ್ಟು, 2 ಪ್ಯಾಂಟು, ಅದೇ ನಾರ್ಮಲ್ ಒಂದು ಮಿನಿಮಲಿಸ್ಟಿಕ್ ಲೈಫು. ಎಲ್ಲಿ ಬೇಕೋ ಅಲ್ಲಿ ಹೋಗುವಂತಹ ಫ್ಲೆಕ್ಸಿಬಿಲಿಟಿ. ಜನರಲ್ ಈಗ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ಒಂದು ಪಾಕಿಸ್ತಾನಕ್ಕೆ ಹೋಗಿ ಬೇರೆ ಕಡೆ ನೀವು ಹೇಳಿದ ಹಾಗೆ ಒಂದು ಯೂನಿಕ್ ಪ್ಲೇಸ್ಗಳಿಗೆ ಹೋಗಿ ನೀವು ಜನರಿಗೆ ಈ ಒಂದು ವ್ಯೂವನ್ನು ತೋರಿಸ್ತಾ ಇರೋದ್ರಿಂದ ಜನರು ಕೂಡ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಏನು ಕೊಡ್ಬೋದು ರಾಮ್ ಅವರು, ಎಲ್ಲಿ ಹೋಗ್ಬೋದು ಅನ್ನುವಂಥದ್ದು. ನಾನು ಅನ್ಕೋತಾ ಇದ್ದೆ ಬರೀ ಗ್ಲೋಬಲ್ ಅಂದರೆ ಬರೀ ಗ್ಲೋಬಲ್ ಮಾಡ್ತಾ ಇದ್ರೆ ಮಾತ್ರ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೇನೋ ಅಂತ. ಸೊ ಅಗೇನ್ ಜನ ಒಂದ್ಸಲ ನಿಮ್ಮನ್ನು ಇಷ್ಟಪಟ್ಟರೆ ನೀವು ಏನೇ ವಿಷಯಗಳನ್ನ ಎತ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ರು ಅದನ್ನು ಇಷ್ಟಪಡ್ತಾರೆ ಅನ್ನೋದಕ್ಕೆ ಕಾಶ್ಮೀರ್ ಸೀರೀಸೇ ಸಾಕ್ಷಿ. ನಾನು ಫಸ್ಟ್ ಯಾವತ್ತೂ ಇಂಡಿಯಾಲಿ ಯಾವ ಸೀರೀಸು ಮಾಡಿಲ್ಲ, ಕಾಶ್ಮೀರ್ ಮಾಡಿದೆ. ಕಾಶ್ಮೀರ್ ಕೂಡ ತುಂಬ ಚೆನ್ನಾಗಿ ಸೂಪರ್ ಹಿಟ್ ಆಯಿತು. ಪಾಕಿಸ್ತಾನಕ್ಕೆ ಎಷ್ಟು ರೆಸ್ಪಾನ್ಸ್ ಸಿಕ್ತೋ ಕಾಶ್ಮೀರಕ್ಕೂ ಅಷ್ಟೇ ರೆಸ್ಪಾನ್ಸ್ ಸಿಕ್ತು. ಅದರ ಅರ್ಥ ಏನಂದರೆ, ನಿಮ್ಮ ಒಂದು ದಾರಿ, ನಿಮ್ಮ ಒಂದು ಕೆಲಸ ಚೆನ್ನಾಗಿದ್ರೆ ಜಾಗ ಹೋಗ್ತಾ ಮ್ಯಾಟ್ರ್ ಆಗಲ್ಲ. ಸೊ ನನ್ನ ಮಿಷನಲ್ಲಿ 150 ದೇಶ ಬಾಕಿ ಇದೆ. ಯಾವ ಮೂಮೆಂಟಲ್ಲಿ ಜನ ಯಾವ ದೇಶ ಬೇಕಾದ್ರೂ ತೋರಿಸುವಂತಹ ಕೆಪಾಸಿಟಿ ಇವತ್ತು ಬಂದಿದೆ. ಅಷ್ಟು ಧೈರ್ಯ ಕೂಡ ಇದೆ. ರಿಸೋರ್ಸಸ್ನ ರೆಡಿ ಮಾಡ್ಕೋತಾನೆ ಇರ್ತೀನಿ. ಕಷ್ಟ ಆಗಲಿ ಸುಖ ಆಗಲಿ ಇದನ್ನು ಮಾಡ್ತೀನಿ. ಓಕೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಜರ್ನಿ, ಯೂಟ್ಯೂಬ್ ಜರ್ನಿ, ಎಕ್ಸ್ಪೀರಿಯನ್ಸ್, ಹಾಗೆ ಹೇಗೆ ಸಾಧ್ಯ ಆಯಿತು, ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಮಹಾಬಲ ರಾಮ್ ಅವರೇ. ಥ್ಯಾಂಕ್ ಯು ನಮ್ಮ ಜೊತೆ ಮಾತು. ಪ್ರೀತಿಯ ಧನ್ಯವಾದಗಳು. TV9 ವೀಕ್ಷಕರಿಗೂ ಅಷ್ಟೇ ಪ್ರೀತಿಯ ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು ಮಧು ಮೇಡಮ್ ನಿಮ್ಮ ಹತ್ರ ಮಾತಾಡಿದ್ದು. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ.
ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮಹಾಬಲ ರಾಮ್ ಅವರು ಇವತ್ತು ನಮ್ಮ ಜೊತೆ ಇದ್ದು ಅವರ ಯೂಟ್ಯೂಬ್ ಜರ್ನಿ ಬಗ್ಗೆ, ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ, ಹೇಗೆ ಅವ್ರ ದೇಶವನ್ನು ಸುತ್ತಾರೆ, ನಮಗೆ ಹೇಗೆ ದೇಶವನ್ನು ತೋರಿಸ್ಕೊಡ್ತಾರೆ, ಬೇರೆ ಬೇರೆ ದೇಶಗಳ ಪ್ರಪಂಚ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ ಅನ್ನೋದನ್ನು ನೀವು ಕೂಡ ತಿಳ್ಕೊಂಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.